ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ನನಗೆ ಮಂಡಿ ಸವೆತ ಇದೆ. ಮಂಡಿ ಸವೆತ ಯಾಕಾಗುತ್ತೆ ಮತ್ತು ಅದಕ್ಕೆ ಯಾವ ಆಹಾರ ಉಪಯೋಗಿಸ್ಬೇಕು? ಅದೇ ಈ ಮಂಡಿ ಸವೆತ ತೀರಾ ಇತ್ತೀಚಿನ ಸಮಸ್ಯೆಗಳು. ಈ 40-50 ವರ್ಷಗಳಿಂದ ಈ ಮಂಡಿ ಸವೆತ ಇದೆಯಲ್ಲ, ಈ ಥರ ಸಮಸ್ಯೆಗಳಿರಲಿಲ್ಲ. ಹಾಗೆ ನೋಡಿದ್ರೆ ಇಷ್ಟೊಂದು ಆಹಾರಗಳು ಆಗಿರಲಿಲ್ಲ. ಈಗೇನಾಗಿದೆ, ಮಂಡಿ ಸವೆತಕ್ಕೆ ಮುಖ್ಯವಾದ ಕಾರಣಗಳು ಈ ಬಿಸಿಲಿನ ಕೊರತೆ. ಅಂತಂದರೆ ಕ್ಯಾಲ್ಶಿಯಂ ನಮ್ಮ ದೇಹದಲ್ಲಿ ಕೊರತೆ ಆಗ್ತಾಯಿದೆ. ಬಿಸಿಲಿನ ಕೊರತೆಗೂ ಮಂಡಿ ಸವೆತಕ್ಕೂ ನೇರವಾದ ಕಾರಣ ಇದೆ. ಯಾಕೆಂದರೆ ಬಿಸಿಲಿಗೆ ನಾವು ಹೆಚ್ಚಿಗೆ ಹೋಗಲಿಲ್ಲ ಅಂತಂದರೆ ನಮ್ಮಲ್ಲಿ ವಿಟಮಿನ್ ಡಿ ಕೊರತೆ ಆಗುತ್ತೆ. ವಿಟಮಿನ್ ಡಿ ಕೊರತೆ ಆದಾಗ ಸಹಜವಾಗಿ ನಾವು ತಿಂದಿರೋ ಆಹಾರದಲ್ಲಿರೋ ಕ್ಯಾಲ್ಶಿಯಂ ಜೀರ್ಣ ಆಗಲ್ಲ. ಯಾವಾಗ ನಾವು ಸೇವಿಸುವ ಆಹಾರದಲ್ಲಿರೋ ಕ್ಯಾಲ್ಶಿಯಂ ಜೀರ್ಣ ಆಗಲ್ವೋ, ನಮ್ಮ ದೇಹ ತನ್ನ ಅವಶ್ಯಕತೆಗಳಿಗೆ ಏನು ಮಾಡುತ್ತೆ, ಮೂಳೆಗಳಿಂದ ವಾಪಸ್ ತೊಗೊಳುತ್ತೆ. ಮೂಳೆಗಳಿಂದ ಸ್ವಲ್ಪ ಟೆಂಪ್ರರಿಯಾಗಿ ಹಿಂದೆಗೆದುಕೊಂಡು ನಮ್ಮ ದೇಹದ ಫಂಕ್ಷನ್ಸು ಅದು ನಡೆಸ್ತಾ ಇರುತ್ತೆ. ಬಟ್ ನಿರಂತರವಾಗಿ ಇವತ್ತು ಮನುಷ್ಯ ಏನಾಗಿದ್ದಾನೆ, ಬಿಸಿಲಿಗೆ ಹೋದರೆ ಸುಟ್ಟೋಗ್ತೀವಿ ಅನ್ನೋ ಕಾರಣಕ್ಕೋ, ಅವರವರ ಅಥವಾ ಚರ್ಮ ಕಪ್ಪಗಾಗುತ್ತೆ ಅನ್ನೋ ಕಾರಣಕ್ಕೋ ಒಟ್ಟಾರೆ ಬಿಸಿಲಿನ ಬಗ್ಗೆ ಸ್ವಲ್ಪ ಅಸಡ್ಡೆ ತೋರಿಸ್ಬಿಟ್ಟಿದ್ದಾನೆ. ಬಿಸಿಲಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಬಿಸಿಲಿಲ್ಲ ಅಂದರೆ ಮಳೆ ಇಲ್ಲ, ಗಾಳಿ ಇಲ್ಲ, ಆಮ್ಲಜನಕ ಇಲ್ಲ. ಬಿಸಿಲಿಲ್ಲ ಅಂದರೆ ಹಸಿರಿಲ್ಲ. ಬಿಸಿಲಿಲ್ಲ ಅಂದರೆ ಜೀವನೇ ಇಲ್ಲ. ಬಿಸಿಲಿಲ್ಲ ಅಂದರೆ ಈ ಭೂಮಿನೇ ಇಲ್ಲ. ಹಾಗಿರೋವಾಗ ನಾವು ಬಿಸಿಲಿಗೆ ಏನು ಮಾಡ್ತಾಯಿದ್ದೀವಿ, ಬಿಸಿಲಿಗೆ ಹೋದರೆ ಏನೋ ತೊಂದರೆ ಆಗೋಗುತ್ತೆ ಅಂತ ಬಿಸಿಲಿಂದ ದೂರ ಆಗಿದ್ದೀವಿ. ಹೀಗಾಗಿ ವಿಟಮಿನ್ ಡಿ ಕೊರತೆ ಹೆಚ್ಚಿಗೆ ಆಗ್ತಾಯಿದೆ. ಹೀಗಾಗಿ ಕ್ಯಾಲ್ಶಿಯಂ ಕೊರತೆ ಹೆಚ್ಚಿಗೆ ಆಗ್ತಾಯಿದೆ. ಹೀಗಾಗಿ ಬೇಗ ಸವೆತ, ಅದು ಕಾಲುಗಳಲ್ಲಿರೋ ಮಂಡಿ ನೋವು, ಮಂಡಿ ಸವೆತ ಇರ್ಬೋದು, ಬೆನ್ನು ಮೂಳೆಗಳಲ್ಲಿರೋ ಡಿಸ್ಕ್ ಇರ್ಬೋದು, ಹೀಗೆ ಸವೆತ ಆದಾಗ ಅದೆಲ್ಲ ನೋವುಗಳಿಗೆ ಶುರುವಾಗುತ್ತೆ. ಇದು ಒಂದು ಕಾರಣ. ಎರಡನೇ ಕಾರಣ ಇದೆ, ಇವತ್ತು ಮನುಷ್ಯ ಬಹುತೇಕ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು ತೊಗೊಳ್ತಾ ಇರೋದು. ಅಂದರೆ ಅಕ್ಕಿ, ಮೈದಾ, ಆಮೇಲೆ ಎಣ್ಣೆ, ಉಪ್ಪು, ಸಕ್ಕರೆ, ಅಥವಾ ಹೊರಗಡೆ ತಿಂಡಿಗಳು, ಇವುಗಳಿಂದ ಮಾಡಿರೋ ಹೊರಗಡೆ ತಿಂಡಿಗಳಿಂದ ಯಾವುದರಿಂದ ಮಾಡ್ತಾರೆ, ಅದು ಮೈದಾ, ಸಕ್ಕರೆ, ಎಣ್ಣೆ ಅಥವಾ ಇವುಗಳಿಂದನೇ ಮಾಡೋವಂಥದ್ದು. ಹೀಗಾಗಿ ಅತಿಯಾಗಿ ಸಂಸ್ಕರಣೆ ಮಾಡ್ತಾ ಇರೋದು ಮನುಷ್ಯ ಮಾತ್ರ. ಅದು ಇತ್ತೀಚಿನ 40-50 ವರ್ಷಗಳಿಂದ ಈಚೆಗೆ ಮಾತ್ರ. ಹೀಗಾಗಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದೆ. ಹೀಗಾಗಿ ಒಂದು ಕಡೆ ಕಡಿಮೆ ಕ್ಯಾಲ್ಶಿಯಂ ಇರೋ ಆಹಾರಗಳು, ಇನ್ನೊಂದು ಕಡೆ ಬಿಸಿಲಿಗೆ ಹೋಗದೆ ಇರೋದು, ಇದರ ಎರಡರ ಪರಿಣಾಮ ಏನಾಯಿತು, ಸಹಜವಾಗಿ ಕ್ಯಾಲ್ಶಿಯಂ ಇನ್ನಷ್ಟು ಕಡಿಮೆ ಆಯಿತು. ಹೀಗೆ ಕ್ಯಾಲ್ಶಿಯಂ ಕಡಿಮೆ ಆದಾಗ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ಮೂಳೆಗಳಿಂದ ವಾಪಸ್ ತೊಗೊಳುತ್ತೆ. ಏನೋ ನಾಳೆ ತಿನ್ಬೋದು, ಮುಂದಿನ ವಾರ ತಿನ್ಬೋದು, ಅದನ್ನು ಮ್ಯಾನೇಜ್ ಮಾಡೋಣ ಅಂತ. ಬಟ್ ನಾವೇನು ಮಾಡ್ತಾಯಿದ್ವಿ, ಅದನ್ನು ರೀಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ. ಇದು ಎರಡನೇ ಕಾರಣ, ಏನು ಆಹಾರಗಳಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗಿರೋದು ಅತಿಯಾಗಿ ಸಂಸ್ಕರಣೆ ಕಾರಣಕ್ಕೆ. ಒಂದನೇ ಕಾರಣ ಬಿಸಿಲಿಗೆ ಹೋಗದೆ ವಿಟಮಿನ್ ಡಿ ಕಡಿಮೆ ಆಗಿರೋದು. ಮೂರನೇ ಕಾರಣ ಮಂಡಿಗಳ ಸವೆತ ಆಗ್ತಾ ಇರೋದು ಅಥವಾ ಮೂಳೆಗಳ ಸವೆತ ಆಗ್ತಾ ಇರೋದು ಏನಂತಂದರೆ ಹೆಚ್ಚಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ. ಹೆಚ್ಚಿಗೆ ಕಾಫಿ ಟೀಗಳು ಕುಡಿದಾಗ ಕಾಫಿನಲ್ಲಿರೋ, ಟೀನಲ್ಲಿರೋ ಆ್ಯಂಟಿ ನ್ಯೂಟ್ರಿಷನಲ್ ಎಲಿಮೆಂಟ್ಸ್, ಅಂದರೆ ನಮ್ಮ ಪೌಷ್ಟಿಕಾಂಶಗಳಿಗೆ ವಿರುದ್ಧವಾಗಿ ಕೆಲಸ ಮಾಡೋ ಕೆಲವು ಅಂಶಗಳಿದೆ. ಅದನ್ನು ಲಿಮಿಟಾಗಿ ಒಂದು ಸರಿ ತೊಗೊಂಡ್ರೆ ಸಹಜವಾಗಿ ಏನು ತೊಂದರೆ ಏನಾಗಲ್ಲ. ಬಟ್ ಹೆಚ್ಚೆಚ್ಚಿಗೆ ತೊಗೊಳ್ತಾ ಇದ್ದಾಗ ನಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಇದ್ದರೂ ಸಹ ಆ ಕ್ಯಾಲ್ಶಿಯಮ್ಮು ಈ ಕಾಫಿ ಟೀನಲ್ಲಿರೋ ಅಂಶಗಳ ಜೊತೆಗೆ ಬೈಂಡ್ ಆಗಿ, ಅಂದರೆ ಅಂಟ್ಕೊಂಡು ಜೀರ್ಣತೆ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಜೀರ್ಣತೆ ಆ ಮೂಲಕನೂ ಕಡಿಮೆ ಆಗ್ತಾಯಿದೆ ಕೆಲವರಿಗೆ. ಹಾಗೆ ಕಡಿಮೆ ಆದಾಗ ಮತ್ತೆ ನಮ್ಮ ದೇಹ ಏನು ಮಾಡುತ್ತೆ, ಮೂಳೆಗಳಿಂದ ವಾಪಸ್ ತಗೊಳುತ್ತೆ. ಹೀಗಾಗಿ ನಿರಂತರವಾಗಿ ನಮ್ಮ ಮೂಳೆಗಳಲ್ಲಿ ಸವೆತ ಏನಾಗ್ತಾ ಇದೆ, ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು ನಮಗೆ ಬೇಕಾಗಿರೋ ಉಪ್ಪಿನ ಪ್ರಮಾಣ ಮನುಷ್ಯನಿಗೆ 5 ಗ್ರಾಮ್, ಅದನ್ನು 6 ಗ್ರಾಮ್ 7 ಗ್ರಾಮ್ ತೊಗೊಂಡ್ರು ಏನೂ ತೊಂದರೆ ಇಲ್ಲ. ಬಟ್ ಬಳಸ್ತಾ ಇರೋ ಉಪ್ಪಿನ ಬಳಕೆ ಭಾರತದಲ್ಲಿ ಇತ್ತೀಚೆಗೆ WHO ರಿಪೋರ್ಟ್ಸ್ ಬಂತು. ಆ ರಿಪೋರ್ಟ್ಸ್ ಪ್ರಕಾರನೇ ಭಾರತೀಯರ ಸರಾಸರಿ ಉಪ್ಪಿನ ಬಳಕೆ 10.2 ಗ್ರಾಮ್ ಸರಾಸರಿ. ಭಾರತೀಯರ ಸರಾಸರಿ, ಇಡೀ ದೇಶದ ಸರಾಸರಿ. ಇನ್ನು ಭಾಳಷ್ಟು ಜನ ಹೆಚ್ಚಿಗೆ ಸಾಂಬಾರು ತಿನ್ನೋರಲ್ಲಿ, ತೊಗೊಳ್ಳೋರಲ್ಲಿ, ರಸಂ ಕುಡಿಯೋರಲ್ಲಿ, ಉಪ್ಪಿನಕಾಯಿ ಬಳಸೋರಲ್ಲಿ, ಹಣ್ಣುಗಳಿಗೆ ಉಪ್ಪು ಹಾಕ್ಕೊಳ್ತಾ ಇರ್ತಾರೆ, ಸಲಾಡ್ಸ್ಗೆಲ್ಲ ಉಪ್ಪು ಹಾಕ್ಕೊಳ್ತಾ ಇರ್ತಾರೆ, ಉಪ್ಪಿನಕಾಯಿ ತಿಂತಾ ಇರ್ತಾರೆ. ಹೀಗೆ ಹೆಚ್ಚು ಉಪ್ಪು ಬಳಸ್ತಾ ಇರೋರಲ್ಲಿ ಸರಾಸರಿ 20 ಗ್ರಾಮಿಂದ 30 ಗ್ರಾಮ್ಗೂ ಹೊರಟೋಗುತ್ತೆ ಪರ್ ಡೇ. ಹೀಗೆ ಹೆಚ್ಚಿಗೆ ಉಪ್ಪು ಸೇರ್ತಾ ಇದ್ದರೆ ಆ ಉಪ್ಪೇನು ಮಾಡುತ್ತೆ ಅಂದರೆ ಮೂಳೆಗಳಲ್ಲಿರೋ ಕ್ಯಾಲ್ಶಿಯಂ ಕರಗಿಸಿ ಯೂರಿನಲ್ಲಿ ಕಳಿಸ್ಬಿಡುತ್ತೆ. ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಯೂರಿನರಿ ಕ್ಯಾಲ್ಶಿಯಂ ಇನ್ಕ್ರೀಸಸ್ ವಿತ್ ಸೋಡಿಯಂ. ಅಂದರೆ ಉಪ್ಪಿನಲ್ಲಿರೋ ಸೋಡಿಯಂ ಅಂಶ ನಮಗೆ ಹೆಚ್ಚಿಗೆ ಆದಾಗ ನಮ್ಮ ಮೂಳೆಗಳಲ್ಲಿ ಕರಗಿ ಮೂಳೆಗಳಿರೋ ಕ್ಯಾಲ್ಶಿಯಂ ವಿನಾಕಾರಣ ಪ್ರತಿನಿತ್ಯ ನಾವು ಯೂರಿನ್ಗೆ ಹೋದಾಗೆಲ್ಲ ಹೋಗ್ತಾ ಇರುತ್ತೆ. ಆವಾಗ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಏನಾಯಿತು, ಸವೆತ ಆಯಿತು. ಹೀಗಾಗಿ ಮೂಳೆಗಳಲ್ಲಿ ಹೆಚ್ಚಿಗೆ ಸವೆತ ಆಗ್ತಾ ಇರೋದು ಅತಿಯಾದ ಉಪ್ಪಿನ ಸೇವನೆಯಿಂದ. ಇನ್ನು ಮಹಿಳೆಯರಿಗೆ ಮೆನೋಪಾಸ್ ಟೈಮ್ ಬರ್ತಾ ಇದ್ದಂಗೆ ಕ್ಯಾಲ್ಶಿಯಂ ಜೀರ್ಣತೆ ಕಡಿಮೆ ಆಗುತ್ತೆ. ಹಾಗೆ ಕಡಿಮೆ ಆದಾಗ ಮತ್ತೆ ನಮ್ಮ ದೇಹ ಏನು ಮಾಡುತ್ತೆ, ಮೂಳೆಗಳಿಂದ ವಾಪಸ್ ತಗೊಳ್ಳುತ್ತೆ. ಅಷ್ಟೇ ಅಲ್ಲ, ಇನ್ನು ಪ್ರತಿಯೊಬ್ಬ ಪುರುಷರಿಗೂ ಅಷ್ಟೇನೆ 60 ವರ್ಷದ ಮೇಲ್ಪಟ್ಟು ಕ್ಯಾಲ್ಶಿಯಂ ಜೀರ್ಣತೆ ಕಡಿಮೆ ಆಗುತ್ತೆ. ಹೀಗೆ ಜೀರ್ಣತೆ ಕಡಿಮೆ ಆದಾಗ ನಮ್ಮ ದೇಹ ಏನು ಮಾಡುತ್ತೆ, ಮತ್ತೆ ಮೂಳೆಗಳಿಂದ ವಾಪಸ್ ತಗೊಳ್ಳುತ್ತೆ. ಇದು ನಿರಂತರವಾಗಿ ಆಗ್ತಾ ಇರುತ್ತೆ. ಇದು 10 ವರ್ಷಗಳಿಂದ ನಡೀತಾ ಇರುತ್ತೆ. ಹೀಗಾಗಿ ಮೂಳೆಗಳು ಸೌದು
ಬಹುತೇಕ ಜನರಿಗೆ ಇವತ್ತು ಮಂಡಿ ನೋವು ಬರ್ತಾ ಇದೆ. ಸೊ ಹಿಂದೆ ಈ ಸಮಸ್ಯೆ ಇರಲಿಲ್ಲ. ಯಾಕೆಂತಂದರೆ ಹಿಂದೆ ಇದು ಯಾವ ಕಾರಣಗಳು ಸಹ ಇರಲಿಲ್ಲ. ಸೊ ಬಿಸಿಲಿಗೆ ಹೋಗ್ತಾ ಇದ್ದರು, ಒಂದು ಕಾಫಿ ಟೀ ಹೆಚ್ಚಿಗೆ ಕುಡಿತಾ ಇರಲಿಲ್ಲ, 2 ಆಹಾರಗಳನ್ನು ಅತಿಯಾಗಿ ಸಂಸ್ಕರಣೆ ಮಾಡ್ತಾ ಇರಲಿಲ್ಲ, 3 ಚೆನ್ನಾಗಿ ಬಿಸಿಲಲ್ಲಿ ದುಡಿತಾ ಇದ್ದರು, ಕಾಲ್ನಡಿಗೆ ಮಾಡ್ತಾಯಿದ್ರು. ಹೀಗಾಗಿ ಬಿಸಿಲಲ್ಲಿ ದುಡಿದು ಕಾಲ್ನಡಿಗೆ ಮಾಡಿದಾಗ ಅವರಲ್ಲಿ ಉಪ್ಪಿನ ಸೇವನೆ ಹೆಚ್ಚಿಗೆ ಇದ್ದರೂ ಸಹ ಆ ಉಪ್ಪೇನಾಗ್ತಾ ಇತ್ತು, ಬೆವರಿನ ಮೂಲಕ ಹೊರಗಡೆ ಹೊರಟೋಗ್ತಾ ಇತ್ತು. ಇವತ್ತು ಬಿಸಿಲಿಗೆ ಹೋಗ್ತಾ ಇಲ್ಲ, ಬೆವರು ಸುರಿಸ್ತಾ ಇಲ್ಲ. ಹೀಗಾಗಿ ಸೇರಿರೋ ತಗೊಳ್ಳೋ ಉಪ್ಪೆಲ್ಲ ದೇಹದಲ್ಲೇ ಸೇರಿಕೊಂಡಾಗ ಆ ಉಪ್ಪು ಇಷ್ಟೆಲ್ಲ ರಾದ್ದಾಂತಗಳಿಗೆ ಉಪ್ಪು ಸಹ ಕಾರಣ ಆಗ್ತಾ ಹೋಗುತ್ತೆ. ಬಟ್ ಪ್ರತಿ ಸರಿ ನೀವು ಕ್ಯಾಲ್ಶಿಯಂ ಚೆಕ್ ಮಾಡಿಸ್ತೀರಾ, ಲ್ಯಾಬ್ಗೆ ಹೋಗ್ತೀರಾ, ಬೇರೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮ್ಮ ಕ್ಯಾಲ್ಶಿಯಂ ಪ್ರಮಾಣ ನಾರ್ಮಲ್ ಆಗೇ ಇರುತ್ತೆ. ಭಾಳಷ್ಟು ಜನಗಳಿಗೆ ನಾರ್ಮಲ್ ಆಗಿರುತ್ತೆ. ಆ ನಾರ್ಮಲ್ ಎಲ್ಲಿಂದ ಆಗ್ತಾ ಇರುತ್ತೆ? ಸೊ ಬೋನ್ಸಿಂದ ವಾಪಸ್ ಬಂದು ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ. ನಾವು ಕ್ಯಾಲ್ಶಿಯಂ ನಾರ್ಮಲ್ ಅಂದ್ಕೊತೀವಿ, ಬಟ್ ಮೂಳೆಗಳು ದುರ್ಬಲತೆ ಆಗ್ತಾ ಇರುತ್ತೆ. ಹೀಗಾಗಿ ಇವೆಲ್ಲ ಕಾರಣಗಳು, ಪರಿಹಾರಗಳೆಲ್ಲಿದೆ? ಪರಿಹಾರ ಅಲ್ಲೇ ನಾವು ಹುಡ್ಕೋಬೇಕಾಗುತ್ತೆ. ಕಾಫಿ ಟೀಗಳು ಅತಿಯಾಗಿದ್ದರೆ ಕಡಿಮೆ ಮಾಡ್ಕೊಳ್ಳಿ, ಬಿಸಿಲು ಸ್ವಲ್ಪ ಚೆನ್ನಾಗಿ ತೊಗೊಳ್ಳಿ, ಬೆಳಗ್ಗೆ ಸಂಜೆ ಬಿಸಿಲು ತೊಗೊಳ್ಳಿ. ಆಮೇಲೆ ವಿಶೇಷವಾಗಿ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ. ಸೊ ಹೆಚ್ಚಿಗೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಕಡಿಮೆ ಮಾಡಿ. ಆಮೇಲೆ ಚೆನ್ನಾಗಿ ಹೆಚ್ಚು ಕ್ಯಾಲ್ಶಿಯಂ ಇರೋ ಆಹಾರಗಳನ್ನು ತೊಗೊಳ್ಳಿ. ಸೊ ಸೊಪ್ಪುಗಳು, ಬೇಳೆಗಳು, ಕಾಳುಗಳು, ಆ ಕಾಳುಗಳನ್ನು ಮೊಳಕೆ ಕಟ್ಟಬೇಕು ಅಥವಾ ನೆನೆಸಬೇಕು. ಆಮೇಲೆ ರಾಗಿ, ಆಮೇಲೆ ವಿಶೇಷವಾಗಿ ತರಕಾರಿಗಳಲ್ಲಿ ಕ್ಯಾಲ್ಶಿಯಂ ಸುಲಭವಾಗಿ ಸಿಗುತ್ತೆ. ಹಾಗೆ ನೋಡಿದ್ರೆ ತರಕಾರಿಗಳಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆನೇ ಇದೆ, ಬಟ್ ನಾವು ಹೆಚ್ಚಿಗೆ ತೊಗೋಬೋದಲ್ಲ. 100 ಗ್ರಾಮ್ ತರಕಾರಿಗಳಲ್ಲಿ ಒಂದು 20 ರಿಂದ 30 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಇದೆ. ಬಟ್ ನಾವು ದಿನಕ್ಕೆ 300 ಗ್ರಾಮ್ ತರಕಾರಿ ತೊಗೋಬೇಕು, ಹಣ್ಣುಗಳನ್ನು 100 ಗ್ರಾಮ್ ತೊಗೋಬೇಕು. ಹೀಗಾಗಿ ನಮಗೆ ಕಡಿಮೆ ಇದ್ದರೂ ಸಹ ಅದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ, ನಾವು ಸೇವಿಸೋ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಸಹಜವಾಗಿ ಹಣ್ಣು ತರಕಾರಿಗಳ ಮೂಲಕ ನಮಗೆ ಕ್ಯಾಲ್ಶಿಯಂ ಸುಲಭವಾಗಿ ಸಿಗುತ್ತೆ. ಒಟ್ಟಾರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಶೈಲಿ ಕ್ಯಾಲ್ಶಿಯಂ ಕೊರತೆಗಳ ಕಾರಣ ಆಗಿ ಅದರಿಂದ ಮಂಡಿ ನೋವುಗಳು ಬರ್ತಾ ಇದೆ, ಮಂಡಿ ಸವೆತ ಹೆಚ್ಚಾಗ್ತಾ ಇದೆ. ಪರಿಹಾರಗಳನ್ನು ನಾವು ಅಲ್ಲಿ ಹುಡ್ಕೊಂಡ್ರೆ ಭಾಳ ಸುಲಭವಾಗಿ ಸರಿ ಮಾಡ್ಕೋಬೋದು. ನಮಸ್ಕಾರ.